हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट्स, आज भी अनुवाद का पार्ट 2। इस पार्ट 2 में 25 इम्पोर्टेंट सेंटेंसेस लेकर आपके सामने हाजिर हो चुका हूँ। आज भी अनुवाद पाठ पर ही क्या चर्चा होगी और इस चर्चा में आप लोग भाग लीजिए और आसानी के साथ आप इन सारे सेंटेंस को क्या याद रख सकते हैं। स्टूडेंट्स, जो भी मेरे चैनल पर नए हैं सब्सक्राइब कर लीजिए। वीडियो अगर अच्छा लगता है तो लाइक करिए और बेल आइकन की घंटी दबाइए। सारी नोटिफिकेशन पहले आपको ही पहुंच पाएगी। तो स्टूडेंट्स, आज भी 25 क्या सेंटेंसेस देखेंगे। ಸ್ಟೂಡೆಂಟ್ಸ್, ಯಾರೆಲ್ಲ ಹೊಸಬರಿದ್ದೀರಾ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ। ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಗಂಟೆಯನ್ನು ಒತ್ತಿ, ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬಂದ್ಬಿಡುತ್ತೆ। ಸೊ ಇವತ್ತು ಕೂಡ ಅನುವಾದ ಟ್ರಾನ್ಸ್ಲೇಷನ್ ಪಾರ್ಟ್ 2 ನಿಮ್ಮ ಸಲುವಾಗಿ ತಂದಿದ್ದೀನಿ। ಈ ಪಾರ್ಟ್ 2 ಅಲ್ಲಿ 25 ಇಂಪಾರ್ಟೆಂಟ್ ಸೆಂಟೆನ್ಸನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ, ಡಿಸ್ಕಷನ್ ಮಾಡೋಣ। ಯಾಕಂದರೆ ಇವಾಗ ಎಕ್ಸಾಮ್ ಬರ್ತಾ ಇದೆ, ಮಿಡ್ ಟರ್ಮ್ ಎಕ್ಸಾಮು, ಎನ್ಯುವಲ್ ಎಕ್ಸಾಮು ಕೂಡ ಅನುಕೂಲ ಇದೆ। ಹಾಗಾಗಿ 25 क्या sentences देखेंगे। Students, today also we discuss about only translation part because this part is so important, because today also I show you 25 translation sentences और उसी पर क्या थोड़ी सी चर्चा होगी। और आइए स्टूडेंट्स, आपको आज 25 सेंटेंस दिखाऊंगा। ಬನ್ನಿ ಸ್ಟೂಡೆಂಟ್ಸ್, ಇವಾಗ 25 ಸೆಂಟೆನ್ಸ್ ನಾನು ತೋರಿಸ್ತೀನಿ। ತುಂಬ ಈಸಿಯಾಗಿದೆ, ನೆನಪಿಟ್ಕೊಳ್ಳೋದು ಕೂಡ ತುಂಬ ಈಸಿ। ಲಾಸ್ಟ್ ಕೂಡ ನಾನು ನಿಮ್ಗೆ ಹೇಳಿದ್ದೆ, ಸ್ಮಾಲ್ ಸೆಂಟೆನ್ಸ್ ಮಾತ್ರ ನೀವು ಓದ್ಕೊಳ್ಳಿ, ಆ ಸೆಂಟೆನ್ಸ್ ಮಾತ್ರ ಎಕ್ಸಾಮಲ್ಲಿ ಕೊಡ್ತಾರೆ। ಯಾಕಂದರೆ ಈಸಿ ಮಾಡಬೇಕು, ಆಮೇಲೆ ಮಕ್ಕಳು ಕೂಡ ಈಸಿ ಇರಬೇಕಂತೇಳಿ ಸ್ಮಾಲ್ ಸೆಂಟೆನ್ಸ್ ಮಾತ್ರ ಕೊಡೋದು। ಸೊ ಬನ್ನಿ ಇವಾಗ ನಾನು ತೋರಿಸ್ಬಿಟ್ಟು ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ। ಎಸ್ ಸ್ಟೂಡೆಂಟ್ಸ್, ಇಲ್ಲಿ ಕೂಡ ನೀವು ನೋಡ್ಕೊಳ್ಳಿ, ನಾನು ತೋರಿಸ್ತಾ ಇದ್ದೀನಿ। ಇದು अनुवाद पार्ट यानी ट्रांसलेशन का ये भाग है और आज कम से कम एक 25 सेंटेंस देखेंगे और 25 सेंटेंस पर क्या चर्चा करेंगे। स्टूडेंट्स, ಇವತ್ತು ಕೇವಲ 25 ಸೆಂಟೆನ್ಸ್ ಬಗ್ಗೆ ನಾವು ಚರ್ಚೆ ಮಾಡೋಣ। ಯಾಕಂದರೆ ಈ ಬುಕ್ಕಲ್ಲಿ 75 ಸೆಂಟೆನ್ಸಸ್ ಕೊಟ್ಟಿದ್ದಾರೆ, ಇವತ್ತು ಜಸ್ಟ್ 25 ನೋಡೋಣ। ಚಿಕ್ಕ ಸೆಂಟೆನ್ಸ್ ಮಾತ್ರ ನೀವು ಓದ್ಕೊಂಡ್ಬಿಡಿ। ಸೊ ಐಎ ಸ್ಟೂಡೆಂಟ್ಸ್, ಜಸ್ಟ್ ಇಲ್ಲಿ ತೋರಿಸ್ತಾ ಇದ್ದೀನಿ, ನೋಡ್ಕೊಳ್ಳಿ। ಈ ಎಕ್ಸಾಮಲ್ಲಿ ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೊಡ್ತಾರೆ, ನಾವು ಹಿಂದಿಯಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು। ನಾವು ಭಾರತ ದೇಶದ ಪ್ರಜೆಗಳು, ವಿ ಆರ್ ಸಿಟಿಜನ್ಸ್ ಆಫ್ ಇಂಡಿಯಾ। ಈ ಎರಡರಲ್ಲಿ ನಮ್ಗೆ ಯಾವ ಸೆಂಟೆನ್ಸ್ ಅರ್ಥ ಆಗುತ್ತೆ ಅದು ಅರ್ಥ ಮಾಡಿಕೊಂಡು ವಿ ರೈಟ್ इन हिंदी। हम भारत के नागरिक हैं या हम भारत के नागरिक या भारत के निवासी, यहाँ पर बिंदी रख दीजिए। देन सेकेंड वन, ಭಾರತವು ವಿಶ್ವದಲ್ಲೇ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ। इंडिया is the biggest democratic country in the world। हिंदी में, हिंदी नोड़ी स्टूडेंट, भारत विश्व का सबसे बड़ा लोकतांत्रिक देश है यानी डेमोक्रेसी, प्रजातंत्र देश। थर्ड वन, युव जनते देशದ ಅಮೂಲ್ಯವಾದ ಆಸ್ತಿ। यूथ्स आर वैल्यूएबल असेट ऑफ द नेशन। युवा वर्ग देश की अमूल्य संपत्ति है। युवा वर्ग ಅಂದ್ರೆ ಸ್ಟೂಡೆಂಟ್ಸ್, ಯುವಕರು ಅಂದರೆ ಯಂಗ್ಸ್ಟರ್ಸ್ ಏನಂದರೆ ದೇಶದ ಆಸ್ತಿ। ಫೋರ್ತ್ ಒನ್, ನಾವು ಒಗ್ಗಟ್ಟಾಗಿ ಬಾಳಬೇಕು। ವಿ ಶುಡ್ ಲೈವ್ ಯುನೈಟೆಡ್ಲಿ। ಹಮೇ ಏಕತಾ ಸೆ ಜೀನಾ ಚಾಹಿಯೆ। ಫಿಫ್ತ್ ಒನ್, ಭಾರತದಲ್ಲಿ ಹಲವಾರು ಭಾಷೆಗಳಿವೆ। ದೇರ್ ಆರ್ ಮೆನಿ ಲ್ಯಾಂಗ್ವೇಜಸ್ ಅಂತ ಬರೀಬೇಕು। ಭಾರತ್ ಮೇ ಕೈ ಭಾಷೆ ಹೈ। ಸಿಕ್ಸ್ತ್ ಒನ್, ದೇಶದ ಸುರಕ್ಷತೆ ನಮ್ಮೆಲ್ಲರ ಕರ್ತವ್ಯವಾಗಿದೆ। ದ ಸೆಕ್ಯೂರಿಟಿ ಆಫ್ ಅವರ್ ನೇಷನ್ ಈಸ್ ಅವರ್ ರೆಸ್ಪಾನ್ಸಿಬಿಲಿಟಿ।
देश की सुरक्षा हमारी जिम्मेदारी है. ರೆಸ್ಪಾನ್ಸಿಬಿಲಿಟಿ ಅಂದರೆ ಸ್ಟೂಡೆಂಟ್ಸ್ ಹಿಂದಿಯಲ್ಲಿ ಜಿಮ್ಮೆದಾರಿ. 7th ಒನ್, ವೈಜ್ಞಾನಿಕ ಪ್ರಗತಿಯಿಂದ ಮಾನವ ಜನಾಂಗದ ಏಳ್ಗೆ ಸಾಧ್ಯ. ಡೆವಲಪ್ಮೆಂಟ್ ಆಫ್ humanity is possible through scientific development. वैज्ञानिक उन्नति से मानव जाति की उन्नति संभव है. 8th ಒನ್, ಭಾರತವು ಕೃಷಿ ಪ್ರಧಾನ ದೇಶವಾಗಿದೆ. ಸ್ಟೂಡೆಂಟ್ಸ್ ಇದು ತುಂಬ ಸಾರಿ ಕೇಳಿದ್ದಾರೆ, ಯಾಕಂದ್ರೆ ನಾನು ಮುಂಚೆನೇ ನಿಮಗೆ ಹೇಳಿದ್ದೇನೆ, ಚಿಕ್ಕ ಚಿಕ್ಕ ಸೆಂಟೆನ್ಸ್ ಮಾತ್ರ ನೋಡ್ಕೊಳ್ಳಿ, ಅದ್ರ ಮೇಲೆ ಫೋಕಸ್ ಹಾಕಿ. ಇಂಡಿಯಾ ಈಸ್ ಆ್ಯನ್ ಅಗ್ರಿಕಲ್ಚರ್ ಕಂಟ್ರಿ. ಭಾರತ ಕೃಷಿ ಪ್ರಧಾನ ದೇಶ. ವಿದ್ಯಾರ್ಥಿಗಳಿಗೆ ಓದಿನ ಜೊತೆಗೆ ಆಟ ಅತಿ ಮುಖ್ಯ. ಅಲಾಂಗ್ ವಿತ್ ಸ್ಟಡೀಸ್ स्पोर्ट्स इज आल्सो इम्पोर्टेंट फॉर स्टूडेंट्स. विद्यार्थियों को पढ़ाई के साथ साथ खेल कूद भी आवश्यक है. यानी 9th कंप्लीट हो गए स्टूडेंट्स. बनी इवाग 10ನೇ ತೋರಿಸ್ತೀನಿ. 10th ಒನ್, ಪ್ರತಿಯೊಂದು ರಾಜ್ಯದಲ್ಲಿ ಅವರದೇ ಆದ ಆಡಳಿತ ಭಾಷೆ ಇದೆ. ಎವ್ರಿ ಸ್ಟೇಟ್ ಹ್ಯಾಸ್ ಇಟ್ಸ್ ಓನ್ एडमिनिस्ट्रेटिव लैंग्वेज. हर एक राज्य की अपनी राजभाषा है. देन 11th ಒನ್, ಬೆಂಗಳೂರು ನಗರವನ್ನು ಮಾಹಿತಿ ತಂತ್ರಜ್ಞಾನದ ಕೇಂದ್ರವೆನ್ನುತ್ತಾರೆ. ಬೆಂಗಳೂರು ಈಸ್ ಕಾಲ್ಡ್ ದ सेंटर ऑफ इंफॉर्मेशन टेक्नोलॉजी. बेंगलुरु नगर को सूचना प्रौद्योगिक केंद्र कहते हैं. देन 12th ನೋಡಿ ಸ್ಟೂಡೆಂಟ್ಸ್, ವಿದ್ಯಾರ್ಥಿಗಳು ಆಟದ ಮೈದಾನದಲ್ಲಿ ಆಡುತ್ತಿದ್ದಾರೆ. स्टूडेंट्स आर प्लेइंग इन द प्लेग्राउंड. विद्यार्थी मैदान में खेल रहे हैं. ನಾವು ಎಲ್ಲ ಧರ್ಮಗಳನ್ನು ಗೌರವಿಸಬೇಕು. ವಿ ಶುಡ್ ರೆಸ್ಪೆಕ್ಟ್ ಆಲ್ ರಿಲಿಜಿಯನ್ಸ್. ಇಲ್ಲಿ ಶುಡ್ ಅಂತ ಹೋಗಿದೆ, ಇದು ಎಲ್ ಬೇಕು, ಕೆ ಆಗಿದೆ, ಎಲ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. देन हमें सभी धर्मों का आदर करना चाहिए. 14th ಒನ್, ನಮ್ಮ ಕಾಲೇಜು ಬಸ್ ನಿಲ್ದಾಣದಿಂದ 5 ಕಿಲೋಮೀಟರ್ ದೂರದಲ್ಲಿದೆ. ಅವರ್ ಕಾಲೇಜ್ ಈಸ್ ಎಟ್ ಎ डिस्टेंस ऑफ few किलोमीटर फ्रॉम द बस स्टैंड. हमारा कॉलेज बस अड्डे से 5 किलोमीटर दूर है. 15th ಒನ್, ಮಹಾತ್ಮ ಗಾಂಧೀಜಿಯವರು ಅಕ್ಟೋಬರ್ 2, 1869ರಲ್ಲಿ ಜನಿಸಿದರು. ಮಹಾತ್ಮ ಗಾಂಧಿ was born on 2 अक्टूबर 1869. महात्मा गांधी जी का जन्म 2 अक्टूबर 1869 में हुआ. देन 16th वन, विद्यार्थी जीवन में सुवर्ण युग. स्टूडेंट लाइफ इज अ गोल्डन लाइफ. विद्यार्थी जीवन स्वर्णिम जीवन है. ಎಲ್ಲರೂ ಅವನನ್ನು ಮರ್ಯಾದೆಯಿಂದ ಕಾಣುತ್ತಿದ್ದರು. ही वॉज रेस्पेक्टेड बाय एवरीवन. सभी लोग उसका आदर करते हैं. 18th ಒನ್, ನೀವು ಎಂದಾದರೂ ರೈಲಿನಲ್ಲಿ ಪ್ರಯಾಣ ಮಾಡಿದ್ದೀರಾ? ಹ್ಯಾವ್ ಯು एवर ट्रैवल्ड बाय ट्रेन? क्या आपने कभी रेल में यात्रा की है? ये क्वेश्चन मार्क है स्टूडेंट. देन 19th ಒನ್, ಸರಳ ಬಹಳ ಪ್ರತಿಭಾನ್ವಿತೆ. ಇದನ್ನು ಕೂಡ ತುಂಬ ಸಾರಿ ಬಂದಿದೆ ಸ್ಟೂಡೆಂಟು, ಚಿಕ್ಕದಿದೆ. सरल इज वेरी टैलेंटेड. सरल बहुत प्रतिभाशाली है. ಮಹಾತ್ಮ ಗಾಂಧೀಜಿಯವರು ಸತ್ಯ ಮತ್ತು ಅಹಿಂಸೆಯನ್ನು ಪಾಲಿಸುತ್ತಿದ್ದರು. ಮಹಾತ್ಮ ಗಾಂಧಿ ವಾಸ್ ಎ ಫಾಲೋವರ್ ಆಫ್ ट्रूथ एंड नॉन वायलेंस. महात्मा गांधी सत्य और अहिंसा का पालन करते थे. 21 ಕಳೆದ ತಿಂಗಳು ನಾವು ಹಳ್ಳಿಗೆ ಹೋಗಿದ್ದೆವು. ವಿ ಹ್ಯಾಡ್ ಬಿನ್ ಟು ವಿಲೇಜ್ ಲಾಸ್ಟ್ ಮಂತ್. हम पिछले महीने गांव गए थे. देन 22 ನಾವು ಬಗ್ ಎಂದರೆ ಸೂರ್ಯೋದಯವನ್ನು ನೋಡಬಹುದು. ಇಫ್ ವಿ ಗೆಟ್ ಅಪ್ अर्ली वी कैन सी सनराइज. अगर हम जल्दी
उठे तो सूर्योदय देख सकते कर्ण तप्पागिदे स्टूडेंट्स 23 ಅವನು ಬೇಗ ಬಂದಿದ್ದರೂ ಈ ಕೆಲಸ ಮುಗಿಯುತ್ತಿರಲಿಲ್ಲ even if he had come early this work could not have been completed यदि वह जल्दी आता तो भी यह कार्य पूर्ण नहीं हो पाता 24 ಗೌರಿಶಂಕರ್ ಶಿಖರವು ಹಿಮಾಲಯ ಪರ್ವತ ಶ್ರೇಣಿಯಲ್ಲಿ ಅತಿ ಎತ್ತರವಾದ ಶಿಖರ ಗೌರಿಶಂಕರ್ is the highest peak in Himalaya mountain range ಗೌರಿಶಂಕರ್ ಶಿಖರ್ ತಪ್ಪಾಗಿದೆ ಇದು ಕರೆಕ್ಟ್ ಮಾಡ್ಕೊಳ್ಳಿ ಶಿ ಬೇಕು ಶಿಖರ್ ಹಿಮಾಲಯ ಪರ್ವತ ಶ್ರೇಣಿ में सबसे शीर्ष ಶಿಖರ ಇದು ಈ ತರ ಬರೀಬೇಕು ಇಲ್ಲಿ 25th ಈ ಗಾಳಿ ಮಾತನ್ನು ನಂಬಲು ಸಾಧ್ಯವಿಲ್ಲ दिस रूमर cannot be believed इस अफवाह पर विश्वास नहीं किया जा सकता है स्टूडेंट्स 25 ಇವತ್ತು ಸಾಕು ಅನ್ಕೊಳ್ತೀನಿ नेक्स्ट वीडियोದಲ್ಲಿ ಮತ್ತೆ ಮಿಕ್ಕಿದ್ದು ತಿಳಿಸ್ಕೊಡ್ತೀನಿ ये वीडियो यहीं पर समाप्त करूंगा स्टूडेंट थैंक यू जय हिंद जय कर्नाटका वंदे मातरम।